ಫೆಬ್ರವರಿ 2ರಿಂದ 5ರವರೆಗೆ ಭಟ್ಕಳದ ನಾಮಧಾರಿ ಸಮಾಜದ ಗುರುಮಠ ನಿಚ್ಚಲಮಕ್ಕಿ ಶ್ರೀ ತಿರುಮಲ ವೆಂಕಟರಮಣ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನಾ ವರ್ಧಂತಿ ಮಹೋತ್ಸವ ಹಾಗೂ ಪಾಲಕಿ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ನಾಮಧಾರಿ ಸಮಾಜದ ಅಧ್ಯಕ್ಷ ಅರುಣ್ ನಾಯ್ಕ್ ತಿಳಿಸಿದ್ದಾರೆ. ನಿಶ್ಚಲಮಕ್ಕಿ ತಿರುಮಲ ವೆಂಕಟರಮಣ ದೇವಸ್ಥಾನದಲ್ಲಿ ಆಯೋಜಿಸಿದ್ದ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಫೆಬ್ರವರಿ 2 ರವಿವಾರದಂದು ದೇವಸ್ಥಾನದ ಪ್ರಧಾನ ಅರ್ಚಕರ ನೇತೃತ್ವದಲ್ಲಿ ನಿಶ್ಚಲಮಕ್ಕಿ ಶ್ರೀ ತಿರುಮಲ ವೆಂಕಟರಮಣ ದೇವರ 8ನೇ ಪುನರ್ ಪ್ರತಿಷ್ಠಾಂಗದ ವರ್ಧಂತಿ ಮಹೋತ್ಸವ ನಡೆಯಲಿದ್ದು, ಸಕಲ ಧಾರ್ಮಿಕ ವಿಧಿವಿಧಾನಗಳು ನಡೆಯಲಿದೆ ಎಂದು ಹೇಳಿದರು. ಗುರುಮಠ ನಿಚ್ಚಲಮಕ್ಕಿ ತಿರುಮಲ ವೆಂಕಟರಮಣ ದೇವಸ್ಥಾನ ಆಚರಕೆರೆಯಲ್ಲಿ ವರ್ಧಂತಿ ಉತ್ಸವ 8ನೇ ವರ್ಷದ ವರ್ಧಂತಿ ಉತ್ಸವ, ದೇವರ ಪುನರ್ ಪ್ರತಿಷ್ಠಾಪನೆ ಹಾಗೂ ಪಾಲ್ಕಿ ಮಹೋತ್ಸವ. ಇದರಲ್ಲಿ ಈ ಪುನರ್ ಪ್ರತಿಷ್ಠಾಪನೆ ಈ ಪಾಲ್ಕಿ ಉತ್ಸವದಲ್ಲಿ ಪ್ರತಿಯೊಂದು ನಮ್ಮ ಸದ್ಭಕ್ತರು, ಪ್ರತಿಯೊಂದು ನಮ್ಮ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ದೇವಸ್ಥಾನದಲ್ಲಿ ಪಾಲ್ಗೊಳ್ಳಬೇಕಾಗಿ ನಮ್ಮ ಭಕ್ತಾದಿಗಳೆಲ್ಲ ವಿನಂತಿ ಮಾಡ್ತೇನೆ. ಹಾಗೆ 2ನೇ ತಾರೀಕಿಗೆ ನಮ್ಮ ಪತ್ರಕರ್ತ ಬಾಂಧವರಿಗೆ ನಮ್ಮ ಆಡಳಿತ ಕಮಿಟಿಯಿಂದ ನಿಮಗೆ ಧನ್ಯವಾದಗಳನ್ನು ಹೇಳ್ತೀವಿ. ಯಾಕಂದರೆ ಪ್ರತಿ ವರ್ಷ ನಮ್ಮೊಟ್ಟಿಗೆ ಸಹಕಾರ ಮಾಡ್ಕೊಂಡು ಬಂದಿರಿ, ಪ್ರತಿ ವರ್ಷ ನಮ್ಮ ದೇವಸ್ಥಾನದ ಉತ್ಸವದ ಬಗ್ಗೆ ನೀವು ಪ್ರಚಾರ ಮಾಡ್ಕೊಂಡು ಬಂದಿದ್ರಿ. ಅದರ ಸಲುವಾಗಿ ನಮ್ಮ ಸಮಾಜ ವತಿಯಿಂದನೂ ನಿಮಗೆ ಧನ್ಯವಾದಗಳನ್ನು ಹೇಳ್ತೇನೆ. ಫೆಬ್ರವರಿ 3 ಸೋಮವಾರದಂದು ಸಂಜೆ 7 ಗಂಟೆಗೆ ಶ್ರೀ ಪದ್ಮಾವತಿ ಅಮ್ಮನವರ ಪಾಲಕಿಯ ಆಗಮನ ಆಗಲಿದೆ. ಫೆಬ್ರವರಿ 4ರಂದು ಮುಂಜಾನೆ ಗಣಪತಿ ಪೂಜೆ, ವಿಶ್ವಕ್ಷೇನಾರಾಧನೆ, ಪುಣ್ಯಾಹ ವಾಚನ, ಮಹಾಸಂಕಲ್ಪ, ಕಳಸಾರಾಧನೆ, ಗಣಹೋಮ ಹಾಗೂ ದೇವರಿಗೆ ತುಲಾಭಾರ ಸಮರ್ಪಣೆ. ಬೆಳಗ್ಗೆ 10:30ಕ್ಕೆ ಪರಮಪೂಜ್ಯ ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ, ಪೂಜ್ಯ ಗುರುಗಳಿಂದ ಆಶೀರ್ವಚನ, ಮಂತ್ರಾಕ್ಷತೆ ಹಾಗೂ ಪ್ರಸಾದ ವಿತರಣೆ ನಡೆಯಲಿದೆ. ಮಧ್ಯಾಹ್ನ 12:30ಕ್ಕೆ ಮಹಾಮಂಗಳಾರತಿ, 1 ಗಂಟೆಯಿಂದ 3 ಗಂಟೆ ತನಕ ಮಹಾ ಅನ್ನಸಂತರ್ಪಣೆ ನಡೆಯಲಿದೆ ಎಂದರು. ಸಂಜೆ 3:30ರಿಂದ ಶ್ರೀದೇವರ ಪಾಲಕಿ ಮೆರವಣಿಗೆ ನಡೆಯಲಿದ್ದು, ರಾತ್ರಿ 11 ಗಂಟೆಗೆ ಮಹಾಮಂಗಳಾರತಿ ಹಾಗೂ ತೀರ್ಥ ಪ್ರಸಾದ ವಿತರಣೆ ನಡೆಯಲಿದೆ ಎಂದು ತಿಳಿಸಿದರು. ಫೆಬ್ರವರಿ 5ರಂದು ಬೆಳಗ್ಗೆ 8:30ಕ್ಕೆ ಶ್ರೀದೇವರಿಗೆ ಓಕಳಿ ಸೇವೆ, 11 ಗಂಟೆಗೆ ಫಲಾವಳಿ ವಸ್ತುಗಳ ವಿಲೇವಾರಿ, ಸಂಜೆ 7 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ರಾತ್ರಿ 9:30ಕ್ಕೆ ತ್ರಿನೇತ್ರ ಕಲಾ ತಂಡ ಉಪ್ಲಾಡಿ ಇವರಿಂದ ಸಾಮಾಜಿಕ ನಾಟಕ, ಪಂಚದಿವಟಿಕೆ ಪ್ರದರ್ಶನ ನಡೆಯಲಿದೆ ಎಂದು ಹೇಳಿದರು. ಸಾಂಕೇತಿಕವಾಗಿ ವರ್ಧಂತಿ ಮಹೋತ್ಸವ ಇದಕ್ಕೆಲ್ಲ ನಾವು ಧಾರ್ಮಿಕ ಕಾರ್ಯಕ್ರಮಗಳಷ್ಟೇ ಸೀಮಿತವಾಗಿ ಇದನ್ನು ಮಾಡಿದ್ದೀವಿ. 4ನೇ ತಾರೀಕಿಗೆ ಅನ್ನದಾನ ಇರ್ತದೆ. 4ನೇ ತಾರೀಕಿಗೆ ಬೆಳಗ್ಗೆ 10:00ವರೆಗೆ ನಮ್ಮ ಗುರುಗಳು ದೇವಸ್ಥಾನಕ್ಕೆ ಬಂದು ಪೂಜೆಯನ್ನು ಮಾಡಿಸ್ಕೊಂಡು ಆಮೇಲೆ ವೇದಿಕೆ ಹೋಗ್ತಾರೆ. ಅಲ್ಲಿ ಗುರುಗಳ ಆಶೀರ್ವಚನ ಇದೆ. 12:00ವರೆಗೆ ಸರಿಯಾಗಿ ಮಹಾಪೂಜೆಗೆ ಇದಾದ ನಂತರ ಅನ್ನಸಂತರ್ಪಣೆ ಇರ್ತದೆ. ಅನ್ನಸಂತರ್ಪಣೆ ಸಾಧಾರಣ 3:30ವರೆಗೂ ಇದಾಗ್ತದೆ. 4 ಗಂಟೆಗೆ ಸರಿಯಾಗಿ ಪಾಲಕಿಯ ಮೆರವಣಿಗೆ ಇಲ್ಲಿಂದ ಪೊಲಿಟಿಷಿಯನ್ನಿಂದ ಹಳೆ ಬಸ್ ಸ್ಟ್ಯಾಂಡ್, ಹಳೆ ದೇವಸ್ಥಾನದಲ್ಲಿ ನಮ್ಮದೇ ಅಸ್ತಿತ್ವದಲ್ಲಿ ನಮ್ಮದೇ ಆಸ್ತಿ ಇದೆ. ಅಲ್ಲೊಂದು ಇದಿದೆ, ಗದ್ದಿಗೆ ಇದೆ. ಆ ಗದ್ದಿಗೆಯಲ್ಲಿ ಹೋಗಿ ಅಲ್ಲಿ ಅಕ್ಕಪಕ್ಕದವರೆಲ್ಲ ಅಲ್ಲೇ ಪೂಜೆಯನ್ನು ಮಾಡ್ತಾರೆ. ಮತ್ತು ವಾಪಸ್ಸು ಹೋಗನ್ ಮಾರ್ಕೆಟ್ ಮೂಲಕ ಒಡೆಯರ್ ಮಠದಿಂದ ಮಣಕುಳಿಯಿಂದ ಪುಷ್ಪಾಂಜಲಿ ಟಾಕೀಸು ವಾಪಸ್ ಬಂದು ಗದ್ಗಿಯಿಂದ ಮತ್ತು ಆಸರ್ಕೆರೆಯನ್ನು ಬರ್ತೇವೆ. ಶ್ರೀದೇವರ ಪಾಲಕಿ ಉತ್ಸವಕ್ಕೆ ಹೊರೆ ಕಾಣಿಕೆ ಸಮರ್ಪಿಸುವವರು ಫೆಬ್ರವರಿ 2ರಿಂದ 3ರ ಒಳಗೆ ಸಮರ್ಪಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಹೇಳಿದರು. ಬಳಿಕ ಮಾತನಾಡಿದ ಕೃಷ್ಣ ನಾಯ್ಕ್ ಆಸರ್ಕೇರಿ, ಈ ಕಾರ್ಯಕ್ರಮಕ್ಕೆ ನಾಮಧಾರಿ ಸಮಾಜ ಬಾಂಧವರು ಸೇರಿ ತಾಲೂಕಿನ ಎಲ್ಲ ಸಮಾಜದವರು ಕೂಡ ಭಾಗವಹಿಸಬೇಕು. ಈಗಾಗಲೇ ಬೇರೆ ಸಮಾಜದ ಮುಖಂಡರಿಗೆ ಆಮಂತ್ರಣ ಪತ್ರಿಕೆ ನೀಡಿ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡುತ್ತೇವೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಬಾಂಧವರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಹೇಳಿದರು. ಈ ವೇಳೆ ಕೃಷ್ಣ ನಾಯ್ಕ್ ಆಸರ್ಕೇರಿ, ಪ್ರಕಾಶ್ ನಾಯ್ಕ್, ಶಂಕರ್ ನಾಯ್ಕ್, ಎಂಕೆ ನಾಯ್ಕ್, ಮಹಾಬಲೇಶ್ವರ್ ನಾಯ್ಕ್, ಶ್ರೀಧರ್ ನಾಯ್ಕ್, ವಿಠಲ್ ನಾಯ್ಕ್ ಹಾಗೂ ಸಮಾಜದ ಪ್ರಮುಖರು ಉಪಸ್ಥಿತರಿದ್ದರು. ಉದಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಭಟ್ಕಳ.